ಡ್ಯೂಡ್ ಪ್ರದೀಪ್ ರಂಗನಾಥನ್ ಅವರು ಆಕ್ಟ್ ಮಾಡಿರುವಂತ ಈ ಯೂತ್ಫುಲ್ ಎಂಟರ್ಟೈನರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ನಿಮಗೆ ಡ್ರ್ಯಾಗನ್ ಸಿನಿಮಾ ಇಷ್ಟ ಆಗಿದ್ರೆ ಈ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಪ್ರದೀಪ್ ಅವರ ಪಾತ್ರ ಆಲ್ಮೋಸ್ಟ್ ಡ್ರ್ಯಾಗನ್ ಸಿನಿಮಾದಲ್ಲಿನ ಪಾತ್ರದ ತರಾನೇ ಬಿಹೇವ್ ಮಾಡುತ್ತೆ. ಸಿನಿಮಾದ ಮೊದಲ ಮುಕ್ಕಾಲು ಭಾಗ ತುಂಬಾ ಎಂಟರ್ಟೈನಿಂಗ್ ಆಗಿ ಸಾಗುತ್ತೆ. ಇನ್ನುಳಿದ ಕಾಲು ಭಾಗ ಎಮೋಷನಲ್ ಎಲಿಮೆಂಟ್ಸ್ ಇಂದ ಕೂಡಿರುತ್ತೆ. ಓವರ್ ಆಲ್ ಕಾಮಿಡಿ ಹಾಗೂ ಎಮೋಷನಲ್ ಅಂಶಗಳ ಮಿಶ್ರಣವೇ ಈ ಸಿನಿಮಾ. ಸಿನಿಮಾದಲ್ಲಿ ಕಾಮಿಡಿ ಹಾಗೂ ಎಮೋಷನ್ ಜೊತೆಗೆ ಮರ್ಯಾದಾ ಹತ್ಯೆ ಅಂತ ಸೀರಿಯಸ್ ವಿಷಯವನ್ನು ಕೂಡ ತೋರಿಸಿರ್ತಾರೆ. ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಅಗನ್ ತನ್ನ ಮಾವನ ಮಗಳಾದ ಕುರಳರಸಿಯನ್ನ ಪ್ರೀತಿಸ್ತಿರ್ತಾನೆ. ಆದ್ರೆ ಆಕೆ ಬೇರೊಬ್ಬನನ್ನ ಪ್ರೀತಿಸ್ತಿರ್ತಾಳೆ. ಈ ಟ್ರಯಾಂಗಲ್ ಲವ್ ಸ್ಟೋರಿ ಕಡೆಗೆ ಹೇಗೆ ಎಂಡ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇದು ಸ್ಪಾಯ್ಲರ್ ಆಗ್ಬೋದು, ಆದ್ರೂ ಹೇಳ್ತೇನೆ ಯಾಕಂದ್ರೆ ಈ ಸಿನಿಮಾದ ನಿರ್ದೇಶಕರು ಪ್ರಚಾರದ ವೇಳೆ ಈಗಾಗಲೇ ಇದನ್ನ ರಿವೀಲ್ ಮಾಡಿದ್ದಾರೆ ಕೂಡ. ಅದೇನಂದ್ರೆ ನಿರ್ದೇಶಕರು ಈ ಸಿನಿಮಾದ ಕಥೆಯನ್ನ ಆರ್ಯ 2 ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿದಾರಂತೆ. ಇದ್ರ ಮೇಲೆ ಇನ್ನೂ ಹೇಳಿದ್ರೆ ನಿಮ್ಮ ಮೂವಿ ಎಕ್ಸ್ಪೀರಿಯನ್ಸ್ ಹಾಳಾಗಬಹುದು. ಪ್ರದೀಪ್ ರಂಗನಾಥನ್ ಅವರ ಸಿನಿಮಾಗಳ ಆಯ್ಕೆ ಬಗ್ಗೆ ಶ್ಲಾಘನೆ ಮಾಡಲೇಬೇಕು. ಒಂದು ಸಿನಿಮಾಗೆ ಹೀರೋಗಿಂತ ಕಂಟೆಂಟೇ ಮುಖ್ಯ ಅನ್ನೋದನ್ನ ಇವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಹಾಗೆ ನಟನೆಯಲ್ಲೂ ಕೂಡ ಮಿಂಚಿದ್ದಾರೆ. ಮೊದಲೇ ಹೇಳಿದ ಹಾಗೆ ಈ ಸಿನಿಮಾದಲ್ಲಿನ ಅವರ ಪಾತ್ರ ಡ್ರ್ಯಾಗನ್ ಸಿನಿಮಾದಲ್ಲಿನ ಪಾತ್ರದ ತರಾನೇ ಇರುತ್ತೆ. ಆ ಡಿಫರೆಂಟ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್ ಈ ಸಿನಿಮಾದಲ್ಲೂ ಕೂಡ ಮುಂದುವರೆದಿದೆ. ಶರತ್ ಕುಮಾರ್ ಅವರಿಗೆ ಈ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಪ್ರೀ ಇಂಟರ್ವಲ್ ಅಲ್ಲಿ ಇವರು ಕೊಡುವಂತ ಟ್ವಿಸ್ಟ್ ಸಖತ್ತಾಗಿತ್ತು. ಹೀರೋಯಿನ್ ಮಮಿತಾ ಬೈಜು ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ನೇಹಾ ಶೆಟ್ಟಿ ಅವರು ಸ್ವಲ್ಪ ಹೊತ್ತಿದ್ರು ಕೂಡ ಇಷ್ಟ ಆಗ್ತಾರೆ. ನಿರ್ದೇಶಕ ಕೀರ್ತಿಶ್ವರನ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ. ಸಿನಿಮಾ ಬಿಗಿನಿಂಗ್ ನಿಂದ ಕ್ಲೈಮ್ಯಾಕ್ಸ್ ವರೆಗೂ ಎಲ್ಲೂ ಬೋರ್ ಹೊಡೆಸದಂತೆ ಸಿನಿಮಾನ ತುಂಬಾ ಎಂಟರ್ಟೈನಿಂಗ್ ಆಗಿ ತೆಗೆದಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. ಮ್ಯೂಸಿಕ್ ಡೈರೆಕ್ಟರ್ ಸಾಯಿ ಅಭ್ಯಂಕರ್ ಅವರು ಸರಿಯಾಗಿ ಡ್ಯೂಟಿ ಮಾಡಿದ್ದಾರೆ. ಸಿನಿಮಾ ನೋಡಿ ಹೊರಗಡೆ ಬಂದ್ಮೇಲೂ ಕೂಡ ಈ ಸಿನಿಮಾದಲ್ಲಿನ ಬಿಜಿಎಂ ನ ನಾವು ಗುನುಗ್ತಾ ಇರ್ತೀವಿ, ಅಷ್ಟು ಚೆನ್ನಾಗಿದೆ ಇದರ ಬಿಜಿಎಂ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಒಂದೊಳ್ಳೆ ಟೈಮ್ ಪಾಸ್ ಮೂವಿಯನ್ನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಮೂವಿನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಡ್ಯೂಡ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.